ಆಕಾಶವಾಣಿ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. हर जोखिम से निकल कर फसल आए, सुरक्षित हो जाए, फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच, ಕೃಷಿ एवं ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವದ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿರುವ ಹೈನುಗಾರಿಕಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ನಾಗಮಣಿಯವರು ನಮ್ಮ ಜೊತೆಗಿದ್ದಾರೆ. ಪ್ರಸ್ತುತ ಹೈನುಗಾರಿಕೆಗೆ ಒಂದು ಮುಖ್ಯ ಕಸುಬು ಅಥವಾ ಉಪಕಸುಬು ಅನ್ನೋ ಒಂದು ವಿಚಾರ ಬಂದಾಗ ಸಾಕಷ್ಟು ಮಹತ್ವವನ್ನು ಈ ಇಲಾಖೆಗೆ ಈಗ ಕೊಡಲಾಗುತ್ತೆ. ಸಾಕಷ್ಟು ರೈತರು, ರೈತ ಮಕ್ಕಳು ಈ ಒಂದು ಉಪಕಸುಬನ್ನು ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಹೈನುಗಾರಿಕೆ ಮತ್ತು ಹೈನು ತಳಿಗಳ ಬಗ್ಗೆ ನಾವು ಯಾವಾಗಲೂ ತಿಳ್ಕೊಳ್ಳೇಬೇಕು. ಹಾಗಿದ್ರೆ ಬನ್ನಿ, ಈ ಒಂದು ಹೈನುಗಾರಿಕೆ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ನಮಗೆ ಹೈನುಗಾರಿಕೆಯಲ್ಲಿ ಏನೇನು ತಿಳ್ಕೊಳ್ಬೇಕಾಗತ್ತೆ, ಅದಕ್ಕಿಂತ ಪೂರ್ವದಲ್ಲಿ ಹೈನು ತಳಿಗಳು ಯಾವ್ಯಾವ್ದು ಇದ್ದಾವೆ, ಆ ಎಮ್ಮೆ ತಳಿಗಳು ಯಾವ್ಯಾವುದು, ಆಕಳು ತಳಿಗಳು ಯಾವುದು, ಒಂದೊಂದಾಗಿ ಮಾಹಿತಿ ಮಾಡ್ಕೊಳ್ಳೋಣ. ಡಾಕ್ಟರ್ ನಾಗಮಣಿಯವರೇ, ಇನ್ನೊಮ್ಮೆ ತಮಗೆ ಸ್ವಾಗತ, ನಮಸ್ಕಾರ. ಹೇಳಿ ಡಾಕ್ಟರ್ ನಾಗಮಣಿಯವರೇ, ಇವತ್ತು ನಮ್ಮ ರೈತರು ಹೈನುಗಾರಿಕೆ ಇದನ್ನು ಭಾಳ ವರ್ಷದಿಂದ ಮಾಡ್ಕೋತಾ ಬರ್ತಾ ಇದ್ದಾರೆ. ಹೈನುಗಾರಿಕೆಯಲ್ಲಿ ಮುಖ್ಯವಾಗಿ ಯಾವ್ಯಾವ ತಳಿಗಳಿದ್ದಾವೆ ಒಂದೊಂದಾಗಿ ಹೇಳಬೇಕು. ಮೊದಲಿಗೆ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಹೈನುಗಾರಿಕೆ ಒಂದು ದೀರ್ಘಾವಧಿ ಹಾಲು ಉತ್ಪಾದನೆ ಮಾಡುವಂಥ ಒಂದು ಕೃಷಿ ಅಥವಾ ಪಶು ಸಂಗೋಪನೆಯ ಒಂದು ಉಪಕಸುಬು ಅಥವಾ ಉದ್ಯಮ ಅಂತ ನಾವು ಹೇಳ್ಬೋದು. ಹೈನುಗಾರಿಕೆ ಜೊತೆಗೆ ಬೇರೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಈ ಥರ ಬೇರೆ ಬೇರೆ ಉಪಕಸುಬುಗಳನ್ನ ಸಹ ನಮ್ಮ ರೈತ ಬಾಂಧವರು ತಮ್ಮಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಯಾಕಂದರೆ ಮನೆಗೊಂದು ಮಗು ಇರುವ ಹಾಗೆ ಮನೆಗೊಂದು ಹಸು ಅಥವಾ ಯಾವುದೇ ಒಂದು ಪ್ರಾಣಿಯನ್ನು ನಾವು ಸಾಕ್ಕೊಂಡಿರ್ತೀವಿ. ಯಾಕಂದರೆ ಅದೊಂದು ಉದ್ಯಮ ಥರ ಮಾಡ್ಕೊಂಡಿರ್ತೀವಿ. ಅದರಿಂದ ಒಂದು ಆದಾಯ ಬರುವಂಥ ಒಂದು ಉದ್ಯಮವನ್ನು ಮಾಡ್ಕೊಂಡಿರ್ತೀವಿ. ನಾವು ಹೈನುಗಾರಿಕೆನ ಒಂದು ವರ್ಷವಿಡೀ ನಿರಂತರ ಆದಾಯ ಕೊಡುವಂಥ ಉದ್ಯಮ ಅಂತ ಹೇಳ್ಬೋದು. ಏನಕ್ಕಂದರೆ ನಮಗೆ ಗೊತ್ತಿರ್ಬೋದು ಸರ್, ಈಗ ಕೃಷಿ ಬೆಳೆಗಳಲ್ಲಿ ಒಂದು ದರ ಕಡಿಮೆ ಆಗ್ಬೋದು, ಆದರೆ ಹಾಲಿನ ದರ ಎಂದಿಗೂ ಕಡಿಮೆ ಆಗೋದಿಲ್ಲ. ಆದ್ರಿಂದ ಹೈನುಗಾರಿಕೆನೇ ಒಂದು ಮುಖ್ಯ, ಯಾವಾಗಲೂ ಬೇಕೇ ಬೇಕಲ್ಲ, ತೀರಾ ಅವಶ್ಯಕವಾದ ವಸ್ತು. ಹೌದು, ನಾವು ಹುಟ್ಟಿದಾಗಿಂದ ಸಾಯುವವರೆಗೂ ನಾವು ಹಾಲನ್ನು ನಿರಂತರವಾಗಿ ಉಪಯೋಗಿಸ್ತಾನೆ ಇರ್ತೀವಿ. ಆದ್ದರಿಂದ ಮುಖ್ಯವಾಗಿ ನಮ್ಮ ರೈತಾಪಿ ವರ್ಗದವರು ಈ ಹೈನು ತಳಿಗಳು ಯಾವುದು, ಅವು ಯಾವ ರೀತಿ ಇರುತ್ತೆ, ಯಾವ ರೀತಿ ಅವು ಒಂದು ಉತ್ಪಾದನೆ ಕೊಡುತ್ತೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಂಡಿರಬೇಕು. ನಾವು ಮುಖ್ಯವಾಗಿ ನೋಡೋದಾದರೆ ನಮ್ಮ ಭಾರತದಲ್ಲಿ ಪ್ರಮುಖವಾದ ಹೈನು ತಳಿಗಳು ಯಾವುದ್ಯಾವುದು ಅಂತಂದರೆ ದೇಶೀಯ ತಳಿಗಳು ಹೇಳ್ಬೋದು. ಯಾವುದಂದರೆ ಗಿರ್ ಅಂತ ಹೇಳ್ಬೋದು, ಸಾಹಿವಾಲ್ ಅಂತ ಹೇಳ್ಬೋದು, ಸಿಂಧಿ ಅಂತ ಹಸುಗಳು, ಬೇರೆ ವಿಧವಾದ ಹೈನು ತಳಿಗಳು ಇದ್ದಾವೆ. ಅದರಲ್ಲಿ ಸಾಹಿವಾಲ್ ತಳಿ ಅಂತೂ ಹಾಲಿನ ಉತ್ಪಾದನೆ, ಒಂದು ಸೂಲಿನಲ್ಲಿ ಹಾಲಿನ ಉತ್ಪಾದನೆ ಏನು ಇರುತ್ತೆ ಅಂದರೆ 1500ರಿಂದ 1800 ಲೀಟರು ಅಂತ ಹೇಳ್ತೀವಿ. ನಾವು ಒಂದು ಸೂಲು ಅಂತ ತಗೊಳ್ಳೋದು ಯಾವುದು ಅಂದರೆ 305 ದಿನಗಳು, ಕರಾವಿನ ದಿನಗಳನ್ನ ನಾವು ಒಂದು ಸೂಲು ಅಂತ ತಗೊಬೋದು. ಅದರದ ವಿಶೇಷತೆಗಳು ನೋಡೋದಾದರೆ ಅದು ಮೂಲಸ್ಥಾನ ಎಲ್ಲಿಂದ ಬಂದಿರೋದು ಅಂದರೆ ಪಂಜಾಬ್. ಈ ಸಾಹಿವಾಲ್ ಅನ್ನೋದು ಪಂಜಾಬಿಂದ ಬಂದಿದೆ. ಮತ್ತು ಕಂದು ಬಣ್ಣ ಇರುತ್ತೆ ಮತ್ತು ಹಣೆ ಉಬ್ಬಾಗಿ ಇರುತ್ತೆ. ಅದೇ ರೀತಿ ನಾವು ಗಿರ್ ತಳಿ ನೋಡೋದಾದರೆ ಅದು ಸಹ ಕಂದು ಬಣ್ಣ ಇರುತ್ತೆ. ಅದರದ್ದು ಕಿವಿಗಳು ಮಾತ್ರ ಎಲೆ ಆಕಾರದಲ್ಲಿರುತ್ತೆ. ಮತ್ತು ಈ ತಳಿ ಸಹ ಹಾಲಿನ ಉತ್ಪಾದನೆ ಒಂದು ಸೂಲಿನಲ್ಲಿ 1200ರಿಂದ 1800 ಲೀಟರ್ವರೆಗೂ ಹಾಲಿನ ಉತ್ಪಾದನೆ ಮಾಡುತ್ತೆ. ಈ ತಳಿಯ ಒಂದು ಮೂಲ ಸ್ಥಾನ ಗುಜರಾತಿಂದ ಬಂದಿರುತ್ತೆ.
ಆಮೇಲೆ ಇದು ಹೋರಿಗಳು ಸಹ ನಾವು ಬಳಕೆ ಮಾಡ್ತಾ ಇರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಪ್ರಚಲಿತವಾಗಿದೆ ಈ ತಳಿ. ಇನ್ನೊಂದು ತಳಿ ಅಂತಂದರೆ ದೇವಣಿ ತಳಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ತಳಿ ಹೆಚ್ಚಾಗಿ ಕಂಡುಬರುತ್ತೆ. ಈ ತಳಿಯಲ್ಲೂ ಸಹ ಹಾಲಿನ ಉತ್ಪಾದನೆ 1000ರಿಂದ 1200 ಲೀಟರಷ್ಟು ಹಾಲಿನ ಉತ್ಪಾದನೆ ಇರುತ್ತೆ. ಇದರ ಮೂಲ ಸ್ಥಾನ ಮಹಾರಾಷ್ಟ್ರದ್ದಾಗಿರುತ್ತೆ. ಲಾತೂರ್ ಅಂತ ಒಂದು ರಾಜ್ಯದಿಂದ ಈ ತಳಿ ಪ್ರಚಲಿತವಾಗಿರುತ್ತೆ. ಮತ್ತು ಇದರ ವಿಶೇಷತೆ ಹೇಗಿರುತ್ತೆ ಅಂತಂದರೆ, ನೋಡೋದಕ್ಕೆ ಬಿಳಿ ಮೈಬಣ್ಣ ಇರುತ್ತೆ, ಆಮೇಲೆ ಮುಖ ಮಾತ್ರ ಕಪ್ಪಾಗಿರುತ್ತೆ. ಇದು ಈ ತಳಿಯ ಒಂದು ವಿಶೇಷತೆ. ನಾವು ಮತ್ತೆ ಇನ್ನೂ ಒಂದು ತಳಿ ನೋಡ್ಬೋದು, ಸಾಮಾನ್ಯವಾಗಿ ಮಲೆನಾಡು ಗಿಡ್ಡ ಅಂತ ತಾವು ಕೇಳಿರ್ಬೋದು. ಅದರಲ್ಲಿ ಹಾಲಿನ ಉತ್ಪಾದನೆ ಸ್ವಲ್ಪ ಕಡಿಮೆನೇ ಇರುತ್ತೆ. ಆದರೆ ಈ ತಳಿಯ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಇದು ಮೂಲಸ್ಥಾನ ಮಲೆನಾಡು ಪ್ರದೇಶದಿಂದ ಇರುತ್ತೆ. ಆಮೇಲೆ ಈ ತಳಿಯಲ್ಲಿ ಉತ್ಪಾದಿಸಲ್ಪಟ್ಟ ಹಾಲಂತೂ ಅದು ಔಷಧೀಯ ಗುಣಗಳಿರುತ್ತೆ. ಯಾಕಂದರೆ ಅಲ್ಲಿನ ಒಂದು ಔಷಧೀಯ ಸಸಿಗಳನ್ನು ಅವು ಮೇವು ತಿಂದಿರೋದ್ರಿಂದ ಸೊ ಆ ಔಷಧೀಯ ಗುಣಗಳು ಹಾಲಿನಲ್ಲಿ ಬರುತ್ತೆ. ಇದು ಮಲೆನಾಡು ಗಿಡ್ಡ ಅಂತ. ಇವೆಲ್ಲ ದೇಶೀಯ ತಳಿಗಳು. ಇನ್ನು ಸಾಮಾನ್ಯವಾಗಿ ದೇಶೀಯ ತಳಿಗಳ ಬಗ್ಗೆ ನಾವು ಹೇಳಬೇಕಂದ್ರೆ, ಇವು ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಹಾಲನ್ನು ಕೊಡ್ತವೆ. ಹೌದು ಸರ್. ಈಗ ತಾವು ಹೇಳಿದ ಪ್ರಕಾರ ಈ ಗೀರ್ ತಳಿ, ಸಾಹಿವಾಲ್, ಸಿಂಧ್, ಈ ತಳಿಗಳು ರೈತರು ಒಂದು ಸಾಮಾನ್ಯವಾಗಿ ನಿರ್ವಹಣೆ ಮಾಡಬೇಕಂದ್ರೆ ಎಷ್ಟು ಬೇಕಾಗುತ್ತೆ? 1-2 ಜನ ಪರಿವಾರದಲ್ಲಿ 4 ಜನ ಕುಟುಂಬ ನಡ್ಸ್ಕೊಂಡು ಹೋಗ್ಬೋದಾ? ನಡ್ಸ್ಕೊಂಡು ಹೋಗ್ಬೋದು. ಯಾಕಂದರೆ ಇವಕ್ಕೆ ಮೇವಿನ ಪೂರೈಕೆ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಇನ್ನೂ ಒಂದು ದೇಶೀಯ ತಳಿಗಳು ಬಿಟ್ಟರೆ ವಿದೇಶಿಯ ತಳಿಗಳು ಸಹ ಹೆಚ್ಚಾಗಿ ನೀವು ನೋಡ್ಬೋದು. ಯಾಕಂದರೆ ನೀವು ನೋಡಿರ್ಬೋದು, ಕಪ್ಪು ಬಿಳಿ ಬಣ್ಣ ಇರುವಂಥ HF ತಳಿಗಳಾಗಲಿ, ಜರ್ಸಿ ತಳಿಗಳು, ಅವು ಸಹ ಕಂದು ಬಣ್ಣ ಇರುತ್ತೆ. ಆದರೆ ಆ ತಳಿಗಳ ಮೇವಿನ ಪೂರೈಕೆ ಜಾಸ್ತಿ ಇರುತ್ತೆ. ಅದೇ ರೀತಿ ಹಾಲಿನ ಉತ್ಪಾದನೆ ಸಹ ಜಾಸ್ತಿ ಇರುತ್ತೆ. ಅವಕ್ಕೆ ಹಾಲಿನ ಉತ್ಪಾದನೆ 3000ರಿಂದ 5000 ಲೀಟರ್ವರೆಗೂ ಹಾಲಿನ ಉತ್ಪಾದನೆ ಇರುತ್ತೆ ಒಂದು ಸೂಲಿನಲ್ಲಿ. ಆದರೆ ಮೇವಿನ ಪೂರೈಕೆ ತುಂಬಾ ಜಾಸ್ತಿ ಇರುತ್ತೆ. ಆದರೆ ಇವು ವಿದೇಶಿಯ ತಳಿಗಳು, ನಮ್ಮ ತಳಿಗಳಲ್ಲ. ಆದರೆ ಒಂದಂದ್ರೆ ಡಾಕ್ಟರ್ ನಾಗಮಣಿಯವರು, ನಾವು ಗಮನಿಸಿದ್ದೇನೆಂದರೆ, ಈಗ ವಿದೇಶಿ ತಳಿಗಳು ಅವರು ಹೇಗೆ ಸಾಕ್ತಾರೆ ಅಂದರೆ, ಅವರು ಕೊಡುವ ಒಂದು ಆಹಾರ ಮತ್ತು ಮೇವು ನಾವು ನಮ್ಮ ಭಾರತ ದೇಶದಲ್ಲಿ ಕೊಡುವಂಥ ಆಹಾರದಲ್ಲಿ ವ್ಯತ್ಯಾಸ ಇದೆ. ಹೌದು. ಅವರು ನಾನ್ ವೆಜ್ ಮೇವನ್ನೇ ಕೊಡ್ತಾರೆ. ಹೌದು. ಆದರೆ ನಾವು ಅವು ವಿದೇಶಿ ಹಸು ಆದರೂ ಸಹಜ ಆಹಾರವನ್ನೇ ನಾವು ಕೊಡ್ತೇವೆ. ಹೌದು. ನಾನ್ ವೆಜ್ ಅಂತ ಏನು ಹೇಳ್ತೇವಲ್ಲ, ನಾವು ಮಾಂಸಾಹಾರವನ್ನು ನಾವು ಪ್ರಾಣಿಗಳಿಗೆ ತಿನ್ಸಲ್ಲ. ಹೌದು. ಹಾಗಾಗಿ ನಮ್ದು ಅದರಲ್ಲಿ ಸ್ವಲ್ಪ ನಾವು ಉಳಿಸ್ಕೊಂಡಿದ್ದೇವೆ. ಹೌದು. ಇನ್ನೊಂದು ಹೇಳಬೇಕು ಅಂತಂದರೆ ಸರ್, ವಿದೇಶಿ ತಳಿ ಅಂದರೆ ಇದು ಪ್ಯೂರ್ ವಿದೇಶಿ ತಳಿ ಅಲ್ಲ, ಇದು ಮಿಶ್ರ ತಳಿಗಳಿರುತ್ತವೆ. ಯಾಕಂದರೆ ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ವ್ಯತ್ಯಾಸ ತುಂಬ ಇರುತ್ತೆ. ಹಾಗಾಗಿ ಇಲ್ಲಿಗೆ ಅದು ಹೆಚ್ಚಾಗಿ ಒಗ್ಕೊಳ್ಳೋದಿಲ್ಲ. ಇಲ್ಲಿನ ತಳಿಗಳ ಹೋರಿಯ ಒಂದು ವೀರ್ಯಾಣುಗಳ ಜೊತೆ ಕ್ರಾಸ್ ಬ್ರೀಡ್ ಮಾಡಿದಾಗ ಮಾತ್ರ ಬರುವಂಥ ತಳಿಗಳು ಇವು ಮಿಶ್ರ ತಳಿಗಳು. ಆದ್ದರಿಂದ ಇಲ್ಲಿನ ವಾತಾವರಣಕ್ಕೆ ಒಗ್ಕೊಳ್ಳುತ್ತೆ, ನಮ್ಮ ಒಂದು ಆಹಾರ ಪದ್ಧತಿಗೂ ಸಹ ಒಗ್ಕೊಳ್ಳುತ್ತೆ ಇವು. ಈಗ ವಿದೇಶಿ ತಳಿಗಳು ಮತ್ತು ಸ್ವದೇಶಿ ತಳಿಗಳನ್ನು ನಾವು ಇವತ್ತು ಕೂಡೇ ಬೆಳೆಸ್ತಾ ಇದ್ದೇವೆ. ಹೌದು ಸರ್. ಹೌದಲ್ಲ? ಒಂದು ನಮ್ಮ ರೈತರಿಗೆ ಈ ಒಂದು ಹೈನುಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿನ ಲಾಭ ತಗೋಬೇಕು, ಇನ್ನೂ ಜಾಸ್ತಿ ತಮ್ಮ ಕೃಷಿಯಲ್ಲಿ ಹಣ ಗಳಿಸ್ಬೇಕು, ಈ ಥರ ಇದ್ದವರಿಗೆ ಈಗ ನಾವು ವಿದೇಶಿ ತಳಿಗಳನ್ನು ಬಳಸೋದು ಜಾಸ್ತಿ ಆಗಿದೆ. ಹೌದಲ್ಲ? ಅದು ಸಂಕರಣ ತಳಿಗಳನ್ನು ನಾವು ಬಳಸ್ತಾ ಇದ್ದೇವೆ. ಈಗ ನಾವು ಯಾವ ತಳಿಗಳನ್ನು ಬೆಳೆಸಿದರೆ ನಾವು ಸೂಕ್ತ ಅಂತೀರಿ ಡಾಕ್ಟರ್ ನಾಗಮಣಿಯವರೇ? ಸರ್, ನಮ್ಮ ಇದಕ್ಕೆ ನಾವು ವಿದೇಶಿ ತಳಿಗಳನ್ನೇ ಬಳಸಬೇಕು. ಯಾಕಂದರೆ ಹಾಲಿನ ಉತ್ಪಾದನೆ ನಾವು ಉದ್ಯಮದ ರೀತಿಯಲ್ಲಿ ನೋಡುವಾಗ ವಿದೇಶಿ ತಳಿಗಳಲ್ಲಿ HF ತಳಿ ತುಂಬ ಪ್ರಚಲಿತವಾಗಿದೆ. ಆಮೇಲೆ ಆ ತಳಿ ಹೆಚ್ಚು ಹಾಲಿನ ಉತ್ಪಾದನೆ ಚೆನ್ನಾಗಿ ಬರ್ತಿದೆ, ಹಾಗೂ ಹೆಚ್ಚು ಕರಾವುಗಳನ್ನು ಸಹ ತಗೋಬೋದು ಆ ಒಂದು ತಳಿಯಲ್ಲಿ. ಆಮೇಲೆ ನಿರ್ವಹಣೆ ಸಹ ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಆ ತಳಿಯನ್ನು ಹೆಚ್ಚಾಗಿ ಬಳಸ್ಬೋದಾಗಿದೆ, HF ತಳಿಗಳನ್ನು ಬಳಸ್ಬೋದಾಗಿದೆ. ಓಹೋ, ಅಂದರೆ ಈಗ HF ತಳಿ ನಿರ್ವಹಣೆ ನಾವು ಹೇಗೆ ಮಾಡಬೇಕಾಗುತ್ತೆ? ಸಾಮಾನ್ಯವಾಗಿ ನಾವು ಹಾಲಿನಲ್ಲಿ ಪೋಷಕಾಂಶಗಳು ನೋಡಿರ್ತೀವಲ್ಲ ಸರ್, ಈಗ ಪೋಷಕಾಂಶಗಳು ಯಾವುದಾದ್ರು ಇರುತ್ತೆ, ಕೊಬ್ಬಿನಾಂಶ ಆಗಿರ್ಬೋದು, ಜೀವಸತ್ವಗಳಾಗಿರ್ಬೋದು, ಪ್ರೋಟೀನ್ ಅಂಶ ಆಗಿರ್ಬೋದು, ನೀರಿನ ಅಂಶ, ಪ್ರತಿಯೊಂದು ಹಾಲಿನಲ್ಲಿ ಹೇಗೆ ಸಂಪೂರ್ವಕವಾಗಿರುತ್ತೋ ಈಗ ನಾವು ಅವು ಕೊಡೋ ಆಹಾರನೂ ಸಹ, ಹಾಲು ಕೊಡುವಂಥ ರಾಸುಗಳಿಗೂ ಸಹ ಅದರ ಆಹಾರ ಸಂಪೂರ್ಣವಾಗಿ ಇರಬೇಕಾಗುತ್ತೆ. ನಾವು ಕೊಡುವಂಥ ಆಹಾರದಲ್ಲಿ ಎಲ್ಲ ಪ್ರೋಟೀನ್ ಅಂಶ ಇರಬೇಕು, ಕೊಬ್ಬಿನಾಂಶ ಇರಬೇಕು, ನಾರಿನಾಂಶ ಇರಬೇಕು, ಜೀವಸತ್ವಗಳಿರಬೇಕು, ಖನಿಜಾಂಶಗಳು, ಈ ಎಲ್ಲ ಅಂಶಗಳು ಇದ್ದಾಗೇ ಅವು ಒಂದು ಸರಿಯಾದ ಪ್ರಮಾಣದಲ್ಲಿ ಹಾಲು ಅಥವಾ ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನ ಕೊಡುವಲು ಸಾಧ್ಯ ಆಗುತ್ತೆ. ಆದ್ದರಿಂದ
ಆ ಮೇವು ಅಥವಾ ಆಹಾರ ಕೊಡುವುದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್. ಅಂದರೆ ನಾವೀಗ ಮನುಷ್ಯರು ಹೇಗೆ ಬ್ಯಾಲೆನ್ಸ್ಡ್ ಡೈಟ್, ಸಮತೋಲಿತ ಆಹಾರ ಅಂತ ನಾವು ಕೊಡ್ತೇವಲ್ಲ ಅಥವಾ ತಗೋತೇವಲ್ಲ, ಅದೇ ಥರ ಪ್ರಾಣಿಗಳಿಗೂ ಕೂಡ ಈಗ ಸಮತೋಲನ ಮೇವನ್ನು ನಾವು ಕೊಡಬೇಕಾಗುತ್ತೆ. ಏನು ಮೇವಲ್ಲಿ ಏನೇನು ಇರಬೇಕಾಗುತ್ತೆ? ಹುಲ್ಲು ಎಷ್ಟು ಇರಬೇಕಾಗುತ್ತೆ, ಅಥವಾ ದಾಣಿ ಎಷ್ಟು ಇರಬೇಕಾಗುತ್ತೆ, ನೀರು ಎಷ್ಟು ಇರಬೇಕಾಗುತ್ತೆ? ಹಾಂ ಸರ್, ಈಗ ಮೇವು ಅಂತ ತಗೊಂಡಾಗ ನಾವು ಅದರಲ್ಲಿ ಹಸಿರು ಮೇವು, ಪ್ರತಿಯೊಂದು ಪ್ರಾಣಿಗೂ ನಾವು ಒಂದು ದಿನಕ್ಕೆ ಹಸಿರು ಮೇವು, ಒಣಮೇವು ಹಾಗೂ ದಾಣಿ ಮಿಶ್ರಣಗಳು ಮೂರನ್ನು ಸಮ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಅಥವಾ ಸರಿಯಾದ ಪೋಷಕಾಂಶವುಳ್ಳ ಹಾಲನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಮೇವು ತಗೊಂಡಾಗ ಹಸಿರು ಮೇವಲ್ಲಿ ತುಂಬ ವಿಧವಾದ ಹಸಿರು ಮೇವುಗಳು ಇವೆ. ಅದರಲ್ಲಿ ಹುಲ್ಲಿನ ಗುಂಪಿಗೆ ಸೇರಿದಂತಹ ಹಸಿರು ಮೇವುಗಳು ಇರ್ತವೆ, ಅಲ್ಪಾವಧಿ ಹಸಿರು ಮೇವುಗಳು ಇರ್ತವೆ. ಅಂದರೆ ಬಹುವಾರ್ಷಿಕವಾಗಿ ಬೆಳೆಯೋಕ್ಕಾಗೋದಿಲ್ಲ. ಎರಡು ರೀತಿ ನೋಡ್ಬೋದು ನಾವು, ಬಹುವಾರ್ಷಿಕ ಬೆಳೆಗಳು ಅಥವಾ ದೀರ್ಘಾವಧಿ ಬೆಳೆಗಳು, ಮತ್ತು ಏಕವಾರ್ಷಿಕ ಅಥವಾ ಏಕ ಕಟಾವು ಇರುವಂತಹ ಬೆಳೆಗಳನ್ನು ನೋಡ್ಬೋದು. ಅದರಲ್ಲಿ ಹುಲ್ಲಿನ ಗುಂಪಿಗೆ ಸೇರಿದಂತ ಅಂದರೆ ನೀವು ಗಿನಿ ಹುಲ್ಲು ಕೇಳಿರ್ಬೋದು, ನೇಪಿಯರ್ ಹುಲ್ಲು, ಅಂಜನ್ ಹುಲ್ಲು, ಸ್ಟೈಲೋ ಹೆಮ್ಯಾಟಾ ಅಂತ, ಇವೆಲ್ಲ ಹುಲ್ಲಿನ ಗುಂಪಿಗೆ ಸೇರಿದಂಥ ಒಂದು ಹುಲ್ಲಿನ ತಳಿಗಳು. ಅದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಹುಲ್ಲುಗಳನ್ನು ಯಾವಾಗ ಬೆಳಿತಾರೆ ಅಂದರೆ ಹೆಚ್ಚು ಪ್ರಾಣಿಗಳನ್ನು ನಾವು ನಿರ್ವಹಣೆ ಮಾಡಬೇಕಂದ್ರೆ ಇದು ಸೂಕ್ತ ಅಂತ. ಹೌದು. ಅದೇ ರೀತಿ ಅಲ್ಪಾವಧಿ ದ್ವಿದಳ ಮೇವಿನ ಬೆಳೆಗಳು ಅಂತ ಹೇಳ್ಬೋದು. ಯಾವುದಂದ್ರೆ ಮೇವಿನ ಅಲಸಂದಿ ಕೇಳಿರ್ಬೋದು ನೀವು, ಮೇವಿನ ಸಜ್ಜೆ, ಇವೆಲ್ಲನೂ ಸಹ ನಾವು ಮೇವಿನ ಬೆಳೆಗಳಾಗಿ ಬೆಳಿಬೋದಾಗಿದೆ. ಡಾಕ್ಟರ್ ನಾಗಮಣಿಯವರೇ, ಈಗ ನಾವು ಹೈನುಗಾರಿಕೆ ಮಾಡಬೇಕಂದ್ರೆ ಒಣ ಮೇವು, ಹಸಿ ಮೇವು ಮತ್ತು ಈಗ ದಾಣಿ ಉಪಯೋಗಿಸ್ತಾ ಇದ್ದೇವೆ. ಸಂಕ್ಷಿಪ್ತವಾಗಿ ಹೇಳಿ, ಈ ಮೂರು ವಸ್ತುಗಳು ನಮ್ಮ ಸಾಕು ಪ್ರಾಣಿಗಳಿಗೆ, ಅದರಲ್ಲೂ ಗೋವು ಅಥವಾ ಎಮ್ಮೆಗೆ ಇದು ತೀರಾ ಅವಶ್ಯಕ ಅಲ್ಲ? ಹೌದು ಸರ್. ಈಗ ನಾವು ಎಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕಾಗುತ್ತೆ? ನಾವು ಒಂದು ಹಸುಗೆ ಒಂದು ತೂಕ ಹಾಕಿದೆ ಅಥವಾ ಅಂದಾಜು ಲೆಕ್ಕ ಹಾಕಬೇಕು ಅಂತಂದರೆ 30% ಅಷ್ಟು ನಾವು ಹಸಿರು ಹುಲ್ಲು ಕೊಡಬೇಕಾಗುತ್ತೆ ಒಂದು ದಿನಕ್ಕೆ. ಅದೇ ರೀತಿ ಒಣ ಹುಲ್ಲು ಒಂದು 40% ಅಷ್ಟು ಕೊಡಬೇಕಾಗುತ್ತೆ. ಮತ್ತು ದಾಣಿ ಮಿಶ್ರಣಗಳು ನೀವು ಕೇಳಿರ್ಬೋದು, ಹಿಂಡಿ ಆಗಲಿ, ಬೂಸ ಆಗಲಿ, ಚಕ್ಕ, ಈ ಥರ ದಾಣಿ ಮಿಶ್ರಣಗಳನ್ನು ಕೊಡಬೇಕಾಗುತ್ತೆ. ಹುರುಳಿಕಾಳನ್ನು ಜಾಸ್ತಿ ಕೊಡ್ತಾರಲ್ಲ? ಹೌದು, ಹುರುಳಿಕಾಳು ಹೆಚ್ಚಾಗಿ ಅದು ಮೊಳಕೆ ಹೊಡೆದಿರೋ ಹುರುಳಿಕಾಳು ಕೊಟ್ಟರೆ ತುಂಬ ಒಳ್ಳೆಯದು. ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಬೆಳೆ ಉಳಿಕೆಗಳು ಕೊಡ್ತಾರೆ. ಅದರಲ್ಲಿ ಎಷ್ಟು ಹುರುಳಿಕಾಳನ್ನು ಇದು ಕುದಿಸಿ ಬೇಯಿಸಿ ಕೊಡ್ತಾರೆ. ಅದರಲ್ಲಿ ಒಂದು ಪೋಷಕಾಂಶಗಳಂದರೆ ಪ್ರೋಟೀನ್ ಅಂಶ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹುರುಳಿಕಾಳನ್ನು ಕೊಡ್ಬೋದಾಗಿದೆ ಸರ್. ಅದನ್ನು ಮೊಳಕೆ ಹೊಡೆದು ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು. ಅದರಲ್ಲಿ ನಾವು ಈ ಗರ್ಭಧರಿಸಿದ ಹಸುಗಳಿಗೆ ಹೆಚ್ಚಾಗಿ ಪ್ರೋಟೀನ್ ಅಂಶ ಕೊಟ್ಟಾಗ ಅವು ಒಂದು ಶಕ್ತಿಯುತ ಆಹಾರವನ್ನು ಪಡೆಯುತ್ತದೆ. ಅದೇ ರೀತಿ ಹಾಲು ಉತ್ಪಾದನೆಯೂ ಸಹ ಹೆಚ್ಚಾಗುತ್ತೆ ಸರ್. ಈಗ ನಾವು ಹೈನುಗಾರಿಕೆ ಮಾಡಬೇಕಂದ್ರೆ ಮುಖ್ಯವಾಗಿ ನಮಗೆ ಮೇವಿನ ಲಭ್ಯತೆ, ಮೇವಿನ ಅವಶ್ಯಕತೆ ತುಂಬ ಮಹತ್ವ ವಹಿಸ್ತದೆ. ಮೇವು ಅಂದ ತಕ್ಷಣ ಏನೇನು ಬರ್ತದೆ ಅದ್ರ ಬಗ್ಗೆ ಹೇಳಿ. ಈಗ ಮೇವು ಅಂತಾಗ ನಾನು ಆಗಲೇ ಹೇಳಿದಾಗೆ ಹುಲ್ಲುಗಳು, ಆ ರೀತಿ ಹುಲ್ಲುಗಳು ಸಹ ಬರುವೆ. ಅದೇ ರೀತಿ ಒಣಮೇವನ್ನು ಬರುತ್ತೆ. ಒಣಮೇವನ್ನು ಸಹ ನಾವು ರಾಸುಗಳಿಗೆ ನೀಡಬೇಕಾಗುತ್ತೆ. ಏನಕ್ಕೋಸ್ಕರ ಅಂತಂದರೆ ಸಾಮಾನ್ಯವಾಗಿ ನಾರಿನಾಂಶ ಬೇಕಾಗುತ್ತೆ ಹಸುಗಳಿಗೆ. ನಮಗೆ ಹೇಗೆ ನಾರಿನಾಂಶ ಬೇಕೋ ಅದೇ ರೀತಿ ಜೀರ್ಣಕ್ರಿಯೆಗೋಸ್ಕರ ನಾರಿನಾಂಶ ಬೇಕಾಗುತ್ತೆ. ಆದ್ದರಿಂದ ಒಣಮೇವನ್ನು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ದಾಣಿ ಮಿಶ್ರಣಗಳು ಮತ್ತು ಖನಿಜಾಂಶಗಳು ತುಂಬ ಇಂಪಾರ್ಟೆಂಟ್. ಇವಾಗ ನಾವು ಜನರು ಅಷ್ಟೇ ಸಾಮಾನ್ಯವಾಗಿ ವೈಟಮಿನ್ಸ್ ಕಡಿಮೆ ಇದೆ, ಮಿನರಲ್ಸ್ ಕಡಿಮೆ ಇದೆ ಅಂತ ನಮ್ಮ ವೈದ್ಯರು ಹೇಳ್ತಾ ಇರ್ತಾರೆ. ಅದೇ ರೀತಿ ರಾಸುಗಳಿಗೂ ಸಹ ಖನಿಜಾಂಶಗಳ ಒಂದು ಕೊರತೆ ಇರುತ್ತೆ. ಆ ಖನಿಜಾಂಶಗಳ ಪೂರೈಕೆಯೂ ಸಹ ಆಗಬೇಕಾಗತ್ತೆ. ಸುಮಾರು ಒಂದು ಹಸುಗೆ 1-2 kg ಅಷ್ಟು ಖನಿಜಾಂಶದ ಪುಡಿ ನಮಗೆ ಡೈರಿಗಳಲ್ಲಿ ನೋಡಿರ್ಬೋದು ಸರ್, ಖನಿಜಾಂಶದ ಪುಡಿ ಅಂತ ಸಿಗುತ್ತೆ. ಅದನ್ನು ಸಹ ಒಂದು ಪೂರೈಕೆ ಮಾಡಬೇಕಾಗತ್ತೆ. ಈಗ ಹಸಿ ಮೇವೆ ಇಡೀ ವರ್ಷವೂ ಸಿಗೋದಿಲ್ಲ ನಮ್ಮ ಪ್ರಾಣಿಗಳಿಗೆ. ಹೌದು, ಹಸಿ ಮೇವನ್ನು ಮತ್ತೆ ಇಡೀ ವರ್ಷ ಸಿಗಂಗೆ ಹೆಂಗೆ ಮಾಡಬೇಕು ಡಾಕ್ಟರ್ ನಾಗಮಣಿಯವರೇ? ಹಸಿ ಮೇವು ಕೊರತೆ ಇದ್ದಾಗ ನಾವು ಒಣಮೇವು ಪುಷ್ಟೀಕರಣ ಅಂತ ಒಂದು ತಂತ್ರಜ್ಞಾನ ಮಾಡಿದ್ದಾರೆ ಸರ್. ಈಗ ನಮ್ಮ ಅಭಿವೃದ್ಧಿಪಡಿಸಿದ್ದಾರೆ ನಮ್ಮ ಯೂನಿವರ್ಸಿಟಿಗಳ ಕಡೆಯಿಂದ. ಸೊ ಅದು ಉಪಯುಕ್ತವಾಗೂ ಇದೆ. ಈಗ ನಮಗೆ ಉತ್ತರ ಕರ್ನಾಟಕದ ಕಡೆ ಮಳೆ ಹೆಚ್ಚಾಗಿ ಬರೋದಿಲ್ಲ. ಆವಾಗ ಏನು ಮಾಡ್ತಾರೆ, ಈ ಒಣಮೇವನ್ನು ಪುಷ್ಟೀಕರಣ ಮಾಡ್ತಾರೆ ಅಂತ ಹೇಳ್ತಾರೆ. ಒಣಮೇವು ನಾವೇನು ಒಣಗಿಸಿ ಇಟ್ಟಿರ್ತೀವಲ್ಲ ಆ ಹುಲ್ಲನ್ನು, ಅದನ್ನು ಮೆದೆ ಥರ ಹಾಕ್ಬಿಟ್ಟು ಅದನ್ನು ಕಟ್ ಮಾಡಬೇಕು. 1-1.5 ಇಂಚಷ್ಟು ಕಟ್ ಮಾಡಿಬಿಟ್ಟು ಅದಕ್ಕೆ ಪುಷ್ಟೀಕರಿಸಿದ ಅಂಶಗಳನ್ನ ಹಾಕಬೇಕು. ನಮ್ಮ ಮನೇಲಿ ಸಿಗುವಂಥ ಪದಾರ್ಥಗಳೇ ಅಷ್ಟೇ ಸರ್. ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ಉಪ್ಪು, ಅವು ಒಂದು 100 kg ಹುಲ್ಲು ತೊಗೊಂಡ್ರೆ ಅದಕ್ಕೆ ಒಂದು ಅರ್ಧ kg ಅಷ್ಟು ಇವನ್ನ ಮೆದೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾವು ಕಟ್ಟಿ ಇಡ್ಬೋದು. ಕಟ್ಟಿ ಇಟ್ಬಿಟ್ಟು ಅದನ್ನು ವರ್ಷ ಪೂರ್ತಿ
ನಮಗೆ ಯಾವಾಗ ಪೂರೈಕೆ ಸಿಗುತ್ತೋ ಹಸಿರು ಮೇವು ಅಲ್ಲಿವರೆಗೂ ನಾವು ಅದನ್ನ ಬಳಕೆ ಮಾಡ್ಬೋದು. ಅಂದ್ರೆ ಒಂದೊಂದಂದ್ರೆ ಜೋಪಾನವಾಗಿ ಒಂದ್ ಕಡೆ ಇಟ್ಟಿರ್ಬೇಕು. ಅಷ್ಟಷ್ಟು ಉಪ್ಪಿನಕಾಯಿ ಕೊಟ್ಟಂಗ ಪ್ರಾಣಿಗಳಿಗೆ ಕೊಡ್ತಾ ಇರ್ಬೇಕು. ಅವು ಕೂಡ ತುಂಬಾ ಇಷ್ಟಪಡ್ತಾ ತಿಂತಾ ಹೋಗ್ತಾವೆ. ಹೌದು, ನಾವು ಬೆಲ್ಲ ಉಪ್ಪು ಎಲ್ಲ ರುಚಿ ಈ ತರ ಮಾಡಿರ್ತೀವಿ, ಆದ್ರಿಂದ ಅದು ಚೆನ್ನಾಗಿ ತುಂಬಾ ಇಷ್ಟಪಟ್ಟು ತಿಂತವೆ. ಅದೇ ತರ ಈಗ ಹಸಿ ಮೇವನ್ನು ಬಹಳ ದಿನ ಉಳಿಸ್ಕೊಳ್ಳೋ ಹಂಗು ಮತ್ತೆ ಹೊಸ ತಂತ್ರಜ್ಞಾನ ಬಂದಿರ್ಬೋದಲ್ಲ? ಹೌದು ಸರ್, ಅದಕ್ಕೆ ಒಂದು ನೀವು ಕೇಳಿರೋದಾದರೆ ರಸಮೇವು ಅಂತ ಹೇಳ್ತೀವಿ ನಾವು. ಯಥೇಚ್ಛವಾಗಿ ಹಸಿರು ಮೇವು ಬೆಳೆದಾಗ ಅದನ್ನ ಶೇಖರಿಸಿ ಇಡೋಕ್ಕಾಗಲ್ಲ, ಯಾಕಂದರೆ ಅದರಲ್ಲಿ ನೀರಿನಾಂಶ ಜಾಸ್ತಿ ಇರುತ್ತೆ, ಮತ್ತೆ ಒಣಗೋಗ್ಬಿಡುತ್ತೆ, ಮತ್ತೆ ಒಣಗಿಬಿಡುತ್ತೆ. ಆದ್ದರಿಂದ ಆ ಹಸಿರು ಮೇವನ್ನೇ ನಾವು ಶೇಖರಿಸಿ ಇಡುವಂಥ ಒಂದು ಪದ್ಧತಿ ಇದೆ, ಅದನ್ನು ರಸಮೇವು ಅಂತ ಹೇಳ್ತೀವಿ. ಇವನ್ನು ಸಹ ಹಸಿರು ಹುಲ್ಲು ಇರುತ್ತಲ್ಲ ಅದನ್ನು ಕಟಾವು ಮಾಡಬೇಕು. ಕಟ್ ಮಾಡಿಬಿಟ್ಟು ಅದನ್ನು ನೀರಿನಾಂಶ ಹೋಗೋಕ್ಕೆ ಒಂದು ಅರ್ಧ ಗಂಟೆವರೆಗೂ ಇಟ್ಟುಬಿಟ್ಟು ತುಂಡು ತುಂಡಾಗಿ ಕಟ್ ಮಾಡಬೇಕಾಗತ್ತೆ, ಅದನ್ನು ತಯಾರಿಕೆ ಮಾಡಬೇಕಾಗತ್ತೆ. ಆ ತುಂಡು ತುಂಡಾಗಿ ಕಟ್ ಮಾಡಿದ್ದನ್ನು ಒಂದು ರಸಮೇವದ ಚೀಲಗಳು ಅಂತ ಸಿಗುತ್ತೆ ನಿಮಗೆ ಹೊರಗಡೆ. ಆ ರಸಮೇವು ಚೀಲನಲ್ಲಿ ಹಂತ ಹಂತವಾಗಿ ತುಂಬ್ತಾ ಹೋಗಬೇಕು. ಮತ್ತು ಅದಕ್ಕೆ ಕೆಡದಿರ ಇರೋಂಗೆ ನಾವು ಉಪ್ಪಿನಾಂಶ ಅಥವಾ ಬೆಲ್ಲದಾಂಶ ಒಂಚೂರು ಸೇರಿಸ್ತಾ ಹೋಗಬೇಕು. ಅದನ್ನ ಕಟ್ಟಿಬಿಟ್ಟು ಮೂತಿಯೆಲ್ಲ ಕಟ್ಟಿಡಬೇಕು. ಅಂದರೆ ಗಾಳಿ ಆಡ್ದಂಗೆ ಅದನ್ನ ಚೆನ್ನಾಗಿ ತುರುಕಿ ಕಟ್ಟಿಡಬೇಕಾಗತ್ತೆ. ಕಟ್ಟಿಟ್ಟು ಆದಮೇಲೆ ಅದನ್ನ ಎಷ್ಟು ದಿನ ಆದಮೇಲೆ ಅದನ್ನು ಓಪನ್ ಮಾಡಬೇಕು ಅಂತಂದರೆ 45 ದಿನ ಆದಮೇಲೆ ಓಪನ್ ಮಾಡಬೇಕಾಗತ್ತೆ. ಆ ಬ್ಯಾಗನ್ನು ಓಪನ್ ಮಾಡಿದಾಗ ನಿಮಗೆ ಸಿಹಿ ಹುಳಿ ಮಾವಿನ ಹಣ್ಣಿನ ವಾಸನೆ ಬರುತ್ತೆ. ಆ 45 ದಿನ ಆದಮೇಲೆ ಹಸಿರು ಹುಲ್ಲಿರೋದು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಅವನ್ನು ಸ್ವಲ್ಪ ಒಣಗಿಸಿಟ್ಟು ಮತ್ತೆ ಈ ಹಸುಗಳಿಗೆ ಹಾಕಿದಾಗ ಅದು ತುಂಬ ಚೆನ್ನಾಗಿ ತಿನ್ನುತ್ತೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳು ಸಿಗುತ್ತೆ. ಮತ್ತು ನಮ್ಮ ಹಸಿರು ಮೇವನ್ನು ನಾವು ಹೆಚ್ಚು ದಿನಗಳ ಕಾಲ ಶೇಖರಿಸಿಡ್ದಂಗೆ ಆಗುತ್ತೆ. ಇದಲ್ಲದೆ ಡಾಕ್ಟರ್ ನಾಗಮಣಿಯವರೇ, ಈಗ ನಾವು ಮೇವು ಕೊರತೆ ಉಂಟಾಗುತ್ತೆ, ಮೇವು ನಮಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಈಗಿನ ದಿನದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಸುಧಾರಿತ ದಾರಿಯನ್ನು ಹುಡುಕಿದ್ದಾರೆ. ಏನಂದರೆ ಈಗ ಕಾಳುಗಳನ್ನು ನೆನೆಸಿ ಸ್ವಲ್ಪ ದಿನ ಬಿಟ್ಟು ಈ ಪ್ರಾಣಿಗಳಿಗೆ ಕೊಡೋದು, ಅದು ತಾವು ಹೇಳಿದಾಗೆ ಈಗ ಹುರುಳಿ ಕಾಳನ್ನು ನೆನೆಸಿ ಅದನ್ನು ಮೊಳಕೆ ಬರಿಸಿ ಕೊಡೋದು, ಅದೇ ಥರ ಬೇರೆ ಬೇರೆ ಕಾಳುಗಳನ್ನು ಕೂಡ ಮೊಳಕೆ ಬರಿಸಿ ಕೊಡುವಂಥ ಪದ್ಧತಿ, ಅದ್ರ ಬಗ್ಗೆ ಹೇಳಿ. ಹೌದು, ಆ ಪದ್ಧತಿನ ಏನು ಹೇಳ್ತಾರಂದ್ರೆ ಜಲಮೇವು ಉತ್ಪಾದನೆ ಅಂತ ಹೇಳ್ತೀವಿ ಸರ್. ಇದಕ್ಕೆ ಜಮೀನು ಬೇಕಾಗಿಲ್ಲ, ಮಣ್ಣು ಬೇಕಾಗಿಲ್ಲ, ಮತ್ತು ಜಾಗ ಬೇಕಾಗಿಲ್ಲ. ನಾವು ಮನೆ ಮುಂಗಡದಲ್ಲೇ ಇದನ್ನು ಬೆಳಿಬೋದಾಗಿದೆ. ಇದಕ್ಕೆ ಏನು ಬೇರೆ ಒಂದು ಮಿಷನರಿನೂ ಬೇಕಾಗಿಲ್ಲ. ಈ ಮನೆ ಒಡತಿಗಳು ಹೆಂಗಸರನ್ನೇ ಇದನ್ನು ಬೆಳಿಬೋದಾಗಿದೆ. ನಾವು ಸಣ್ಣ ಸಣ್ಣ ಹೋಲ್ಸ್ ಇರೋ ಟ್ರೇಸ್ನ ತೊಗೊಂಡ್ರೆ ಸಾಕು ಸರ್. ಅದರಲ್ಲಿ ಏನು ಮಾಡಬೇಕು ಅಂದರೆ ನಾವು ಮೊದಲು ಕಾಳು, ಯಾವುದಾದ್ರೂ ಕಾಳು ಆಗ್ಬೋದು, ರಾಗಿ ಆಗ್ಬೋದು, ಗೋಧಿ ಆಗ್ಬೋದು, ಅಥವಾ ಭತ್ತದ ಕಾಳು ಇರ್ಬೋದು, ಅಥವಾ ಹುರುಳಿಕಾಳು, ನಾನು ಹೇಳ್ದಂಗೆ ಹುರುಳಿಕಾಳು ಆಗ್ಬೋದು. ಇವನ್ನ ಏನು ಮಾಡಬೇಕು, ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಬಿಟ್ಟು ಆಮೇಲೆ ಮೊಳಕೆ ಹೊಡಿಸ್ಬೇಕು. ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ಹೇಗೆ, ಟ್ರೇದಲ್ಲಿ ಹಾಕ್ಬೇಕಾ ಇಷ್ಟಿಷ್ಟು ಅಂತಾನ? ಹೌದು, ಇವಾಗ ನಾವು ಒಂದು ಕೆಜಿ ಅಷ್ಟು ಟ್ರೇ ತಗೊಂಡ್ರೆ ಅದಕ್ಕೆ ಅರ್ಧ ಕೆಜಿ ಅಷ್ಟು ನಾವು ಕಾಳು ತಗೊಂಡ್ರೆ ಸಾಕು. 1 ಕೆಜಿ ಕೆಪಾಸಿಟಿ ಇರೋಂಥ ಟ್ರೇನ್ ತಗೊಂಡ್ರೆ ಅರ್ಧ ಕೆಜಿ ಕಾಳು. ಮಣ್ಣು ಹಾಕಿ ಬೆಳಿಬಹುದಾ, ಮಣ್ಣು ಹಾಕದೇನು ಬೆಳಿಬಹುದು? ಇಲ್ಲ, ಮಣ್ಣೇ ಬೇಕಾಗಿಲ್ಲ ಸರ್. ಮಣ್ಣು ಬೇಕಾಗಿಲ್ಲ, ಜಾಗನೂ ಬೇಕಾಗಿಲ್ಲ. ಮನೆ ಮುಂದೆಗಡೆ ಜಾಗ ಇದ್ರೆ ಸಾಕು. ಮತ್ತೆ ನೀರಿನ ವ್ಯವಸ್ಥೆ ಇರಬೇಕು. ಅದಕ್ಕೆ ಪ್ರತಿ 1 ಅವರ್ಗೂ ನಾವು ಅದು ನೀರನ್ನ ಸಿಂಪರಣೆ ಮಾಡ್ಬೇಕಾಗತ್ತೆ. ಮೊಳಕೆ ಹೊಡೆದಿದ್ದ ಕಾಳನ್ನ ಅದು ನಿಮ್ಗೆ 1 ರಿಂದ 2 ವಾರದೊಳಗಡೆನೆ ಆ ಕಾಳು ಸಸಿಯಾಗಿ ಬಂದ್ಬಿಡುತ್ತೆ, ಶುರು ಆಗ್ಬಿಡುತ್ತೆ. ಹಸಿ ತರಕಾರಿನೇ, ಹಸಿ ಸಸ್ಯಗಳನ್ನೇ ನೀವು ನಿಮ್ಮ ಪ್ರಾಣಿಗಳಿಗೆ ಕೊಟ್ಟರೆ ಅವು ಇಷ್ಟಪಟ್ಟು ತಿಂತವೆ. ಹಾಲಿನ ಉತ್ಪಾದನೆ ಕೂಡ ಈ ಒಂದು ಮೇವು, ಒಳ್ಳೆ ಮೇವು ಕೊಡೋದ್ರಿಂದ ಯಾವ ಪರಿಣಾಮ ಬೀರುತ್ತೆ ಡಾಕ್ಟರ್ ನಾಗಮಣಿ ಅವರೇ? ಹಾಲಿನ ಉತ್ಪಾದನೆಯೂ ಹೆಚ್ಚಾಗುತ್ತೆ ಸರ್. ಅಂದರೆ ನಾವು ಅದಕ್ಕೆ ಬೇರೆ ಅಂಶಗಳನ್ನು ಕೊಡೋದಕ್ಕೆ ನಮ್ಮ ಒಂದು ಆದಾಯನ ಕಡಿಮೆ ಮಾಡ್ಬೋದು. ಅಂದರೆ ನಾವು ಅದರ ಮೇಲೆ ಇನ್ವೆಸ್ಟ್ ಮಾಡ್ತೀವಲ್ಲ, ಈ ದುಡ್ಡನ್ನು ಕಡಿಮೆ ಮಾಡಿಬಿಟ್ಟು ಮನೆಗೆ ತರೋ ಕಾಳುಗಳನ್ನ ಬೆಳೆಸಿದಾಗ ಅದರ ಒಂದು ಪರಿಣಾಮ ಪೋಷಕಾಂಶಗಳಲ್ಲಿ ಸಿಗುತ್ತೆ. ಹಾಲು ನೀವು ಏನು ಖರ್ಚು ಮಾಡ್ತೀರಲ್ಲ, ಈಗ ದಾಣಿ ತರ್ತೀರಿ, ಮಾರುಕಟ್ಟೆಯಿಂದ ತೊಗೊಂಬರ್ತೀರಿ, ಅದೆಲ್ಲ ಅದ್ರದ್ದು ಪ್ರಮಾಣನೂ ಕಡಿಮೆ ಆಗ್ಬಿಡುತ್ತೆ. ಹೌದು, ಇವಾಗ ನೀವು ಕೇಳಿರ್ಬೋದು ಹೊರಗಡೆ ಹಿಂಡಿ, ಬೂಸ ಇದೆಲ್ಲ 1 ಕೆಜಿಗೆನೆ ಸುಮಾರು ತುಂಬಾ ತುಟ್ಟಿ ಇರುತ್ತೆ. ಹೌದು. ಆಮೇಲೆ ನೀವು ಡೈರಿ ಫೀಡ್ಸ್ ಅಂತಾನು ಕೇಳಿರ್ಬೋದು, ಅದನ್ನು ಸಹ ಅದರ ಒಂದು ಪೂರೈಕೆನೂ ನಾವು ಕಡಿಮೆ ಮಾಡಬಹುದು. ದಾಣಿ, ಫೀಡ್ಸು ಇವನ್ನೆಲ್ಲ ನೀವು ಕಡಿಮೆ ಮಾಡ್ಕೋಬಹುದು. ಇಲ್ಲೇ ನೀವು ತಯಾರು ಮಾಡ್ಕೋಬಹುದು. ಅದಕ್ಕೆ ವಸ್ತುಗಳಿಗಿಂತ, ಆ ಪೀಡ್ಸಿಗಿಂತ ಇದನ್ನ ಜಾಸ್ತಿ ನಿಮ್ಮ ಆಕಳು, ಎಮ್ಮೆ ಇಷ್ಟಪಡ್ತವೆ. ಹೌದು. ಇದಲ್ಲದೆ ಡಾಕ್ಟರ್ ನಾಗಮಣಿಯವರೇ, ಇವತ್ತು ನಾವು ಹೈನುಗಾರಿಕೆ ಮಾಡ್ತಾ ಇದ್ದೇವೆ ಅಂದರೆ
ಅದು ಪ್ರಾಣಿಗಳು ಗೋವು ಇರ್ಬೋದು ಮತ್ತು ಎಮ್ಮೆ ಇರ್ಬೋದು, ನಾವು ತೀರಾ ಮಕ್ಕಳ ಥರ ಪ್ರೀತಿ ಮಾಡಬೇಕಾಗುತ್ತೆ. ತುಂಬ ಆರೈಕೆಯಿಂದ, ಸ್ವಚ್ಛತೆಯಿಂದ, ಮತ್ತು ಕೊಟ್ಟಿಗೆನೂ ಕೂಡ ತುಂಬ ಪ್ರಾಮಾಣಿಕವಾಗಿ ಇಟ್ಕೋಬೇಕಾಗುತ್ತೆ. ಹೆಂಗೆ ನಾವು ಆರೈಕೆ ಮಾಡ್ಕೊಂಡು ಹೋದರೆ ನಮ್ಮ ಪ್ರಾಣಿಗಳು ಸದೃಢ ಆಗಿರಬೇಕು ಮತ್ತು ಜಾಸ್ತಿ ನಮಗೆ ಹಾಲನ್ನು ಕೊಡಬೇಕು. ನೀವೇ ಹೇಳಿದಾಗೆ ಈಗ ಮಕ್ಕಳ ಆರೈಕೆ ಮಾಡಬೇಕು ಅಂತ ಹೇಳಿದ್ವಿ ಅಲ್ಲ ಸರ್. ಸೊ ಅದೇ ರೀತಿ ನಾವು ಮಕ್ಕಳನ್ನ ಹೇಗೆ ಆರೈಕೆ ಮಾಡ್ತೀವಿ, ಅವಕ್ಕೆ ದಿನ ಸ್ನಾನ ಮಾಡಿಸ್ತೀವಿ. ಹಸುಗಳಿಗಾದರೆ ನಾವು ಕೊಟ್ಟಿಗೆ ಕ್ಲೀನ್ ಮಾಡಬೇಕು, ಅವುಗಳಿಗೂ ಸಹ ಸ್ನಾನ ಮಾಡಿಸ್ಬೇಕು, ಆಮೇಲೆ ಅವುಗಳಿಗೆ ವಾಕಿಂಗ್ ಸಹ ಮಾಡಿಸ್ಬೇಕಾಗುತ್ತೆ. ನಾವು ಉತ್ಪಾದನೆ ಆಗಬೇಕು ಅಂತಂದರೆ ಅವಕ್ಕೆ ಒಂದು ಪ್ರಶಾಂತವಾದ ಒಂದು ವಾತಾವರಣ ಬೇಕಾಗುತ್ತೆ. ಅಂದ್ರೆ ಮೈ ಮೇಲೆಲ್ಲ ಸೌರ್ಬೇಕು, ಹೌದು, ತಲೆ ಮುಟ್ಟಬೇಕು, ಬೆನ್ನು ಮುಟ್ಟಬೇಕು, ಕೆಚ್ಚಲು ಮುಟ್ಟಬೇಕು. ನಾವು ಹೇಗೆ ಮಕ್ಕಳನ್ನ ಆರೈಕೆ ಮಾಡ್ತೀವೋ ಅದೇ ರೀತಿ ನಮ್ಮ ಜೊತೆ ಹೊಂದ್ಕೊಂಡ್ಬಿಡ್ತಾವಲ್ಲ ಅವು. ಹೌದು, ನಾವ್ ಎಷ್ಟು ಅವ್ರ ಜೊತೆಗೆ ಅನ್ಯೋನ್ಯವಾಗಿರ್ತಾವ, ಅವು ನಮ್ಮ ಜೊತೆ ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಅವು ಸಂತೃಪ್ತಿ ಆದಾಗ ಹಾಲಿನ ಉತ್ಪಾದನೆ ಚೆನ್ನಾಗ. ಅವು ನಮ್ಮನ್ನು ಗುರ್ತಾ ಹಿಡಿದು ಬಿಡ್ತಾವೆ, ನಮ್ಮ ಓನರ್ ಬಂದ್ರು, ಹೌದು ಸರ್, ನಮ್ಮ ಮನೆಯವ್ರು ಬಂದ್ರು ಅಂತ. ನಾವು ಹೇಗೆ ಗುರ್ತ ಮಾಡ್ಕೋತೇವಲ್ಲ, ಹಾಗೂ ಪ್ರಾಣಿಗಳು ಕೂಡ ನಮ್ಮವ್ರು ಬಂದ್ರು, ಅದು ಏನೋ ಒಂದು ಅವು ಕರಿತಾವಲ್ಲ, ಆ ಬಾಂಧವ್ಯ ಬೆಳೆಯುತ್ತೆ. ಅಂದ್ರೆ ತಮ್ಮ ಯಾರು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಮನೇಲಿ ಯಾರೋ ಬಂದ್ರು, ಅಪರಿಚಿತರು ಬಂದ್ರು, ಅವರು ಸರಿಯಾಗಿ ನೋಡಲ್ಲ, ಅವರು ಸಿಟ್ಟು ಆಯ್ತವ. ಹೌದಲ್ಲ? ಹೌದು ಹೌದು. ಪ್ರಾಣಿಗಳ ಒಂದು ಗುಣಗಳು ಹೆಂಗಿರ್ತವೆ, ಅವ್ರದ್ದು ಒಂದು ಬಿಹೇವಿಯರ್ ಅಂತವಲ್ಲ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ನಾಗಮಣಿ ಅವರೇ. ಈಗ ನಾವು ಅದು ಹೆದರಿದಾಗ ನಾವು ಅದ್ರ ಹತ್ರ ಹೋಗ್ಬಾರ್ದು. ಅಂದ್ರೆ ಹೊಸಬ್ರು ಯಾರಾದ್ರೂ ಬಂದ್ರು ಅನ್ಕೊಳ್ಳಿ, ಸ್ವಲ್ಪ ಹೆದರ್ಕೊಳ್ಳುತ್ತೆ. ಹೌದು. ಈಗ ಮಕ್ಕಳು ಹಾಗೆ ಯಾರಾದ್ರೂ ಹೊಸಬ್ರು ಬಂದಾಗ ಹೆದರ್ಕೊಳ್ತಾರಲ್ಲ, ಅದೇ ರೀತಿ ಪ್ರಾಣಿಗಳು ಅಷ್ಟೇ. ಅವಕ್ಕೆ ಪರಿಚಿತ ಇದ್ರೆ ಮಾತ್ರನೇ ಅದು ಸ್ವಲ್ಪ ಸೌಮ್ಯವಾಗಿ ಇರೋದಕ್ಕೆ, ಇಲ್ಲಾಂದ್ರೆ ಹೆದರಿ ಅವಾಗ ಹಾಲಿನ ಉತ್ಪಾದನೆ ಕುಂಠಿತ ಆಗಕ್ಕೂ ಒಂದು ಕಾರಣ ಆಗುತ್ತೆ ಸರ್. ಓಹೋ, ಹಾಗಾಗಿ ಪ್ರಾಣಿಗಳ ಆರೈಕೆ. ಈಗ ಮತ್ತೆ ಪ್ರಾಣಿಗಳಿಗೆ ಈಗ ಎಮ್ಮೆ ಅಥವಾ ದಾನ ಇದ್ದರೆ ಅವಕ್ಕೆ ನೀರಿನ ಪ್ರೋಕ್ಷಣೆ ಮಾಡಬೇಕಾ ಅಥವಾ ನೀರಿನಲ್ಲಿ ಸ್ನಾನ ಮಾಡಿಸ್ಬೇಕಾ? ಹೌದು ಸರ್, ಪ್ರತಿದಿನ ನಾವು ಹೇಗೆ ಸ್ನಾನ ಮಾಡ್ತೀವೋ ಅವಕ್ಕೂ ಅಷ್ಟೇ ಸ್ನಾನ ಮಾಡಿಸ್ಬೇಕು. ಒಂದು ಸ್ನಾನದ ಸಮಯ ಅಂತ ಇಡಬೇಕಾಗುತ್ತೆ. ಯಾಕಂದ್ರೆ ಈಗ ಅದು ಹೊರಗಡೆ ಓಡಾಡ್ಕೊಂಡ್ ಬಂದಿರುತ್ತೆ ಅಥವಾ ಸಗಣಿ ಹಾಕಿರುತ್ತೆ, ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ನಾವು ಹಾಲು ಕರಿಯೋ ಸಮಯದಲ್ಲಿ ಆ ಸೂಕ್ಷ್ಮಾಣು ಜೀವಿಗಳು ಕೆಚ್ಚಲಿಗೆ ಹೋಗುತ್ತೆ. ಅವಾಗ ನೀವು ಕೇಳಿರ್ಬೋದು ಕೆಚ್ಚಲು ಬಾವು ಅಂತೆಲ್ಲ ಆಗಿರುತ್ತೆ. ಸೊ ಇದೆಲ್ಲ ಕಾರಣಕ್ಕೆ ಆ ಸ್ವಚ್ಛತೆ ತುಂಬಾ ಮುಖ್ಯ ಆಗುತ್ತೆ. ಈಗ ಕೊಟ್ಟಿಗೆನ ಸಾಮಾನ್ಯವಾಗಿ ನಾವು ಎಷ್ಟು ಬಾರಿ ಸ್ವಚ್ಛಗೊಳಿಸಬೇಕಾಗುತ್ತೆ? ದಿನಕ್ಕೆ 2 ಬಾರಿ ಆದ್ರೂ ಕೊಟ್ಟಿಗೆ ಸ್ವಚ್ಛತೆ ಮಾಡಬೇಕು. ಅದು ಕಟ್ಟಿ ಸಾಕೋವಿದ್ರೆ. ಹೌದು. ಬಿಟ್ಟು ಸಾಕೋವಿದ್ರೆ ಅದಕ್ಕೆ ಕೊಟ್ಟಿಗೆ ನೈಟ್ ಒಂದು ಟೈಮ್ ಮಾತ್ರ ಕೊಟ್ಟಿಗೆಗೆ ಬರುತ್ತೆ, ಇಲ್ಲ ಅಂತಂದ್ರೆ ಅದು ಹೊರಗಡೆ ಮೇಯ್ಕೊಂಡು ಬಂದ್ಬಿಡುತ್ತೆ. ನಿಮ್ದು ಹೊಲದಲ್ಲಿ ಸುತ್ತು ನೀವು ಬೇಲಿ ಹಾಕಿರ್ತೀರಿ ಅಂತ ಇಟ್ಕೊಳ್ರಿ, ಅದು ತನ್ನ ಪಾಡಿ ತಾನೇ ಇಲ್ಲಿ ನೀವಿರೋ ಜಾಗಕ್ಕೆ ಬಂದ್ಬಿಡುತ್ತೆ, ಮತ್ತೆ ಮೇವು ತಿನ್ನಕ್ಕೆ ಹೋಗುತ್ತೆ. ಹೌದು. ಕಟ್ಟಿ ಬೆಳೆಸೋದು ಸರಿಯಾಗಿರುತ್ತಾ ಅಥವಾ ಬಿಟ್ಟು ಬೆಳೆಸೋದು ತುಂಬಾ ಒಳ್ಳೇದು ಸರ್. ಯಾಕಂದ್ರೆ ಅದಕ್ಕೆ ಬೇಕಾಗಿರೋ ಆಹಾರನ ಅದೇ ಒಂದು ಚೂಸ್ ಮಾಡ್ಕೊಳತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ಆದ್ರೆ ನಾವ್ ಏನ್ ಆಹಾರ ಹಾಕ್ತಿವೋ ಅದನ್ನ ಮಾತ್ರ ತಿನ್ಕೊಂಡಿರುತ್ತೆ. ಸೊ ಬಿಟ್ಟಾಗ ಅದು ಆಹಾರನ ಹುಡ್ಕೊಳ್ಳೋ ಒಂದು ವ್ಯವಸ್ಥೆ ಆಗುತ್ತೆ, ಮಾಡ್ಕೊಳ್ಳುತ್ತೆ. ತುಂಬಾ ಸಂತೋಷ ಡಾಕ್ಟರ್ ನಾಗಮಣಿ ಅವರೇ. ಪ್ರಸ್ತುತ ಬೆಂಗಳೂರಿನಲ್ಲಿರುವ ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾಗಿ ಇವತ್ತು ನಮ್ಮ ರೈತರಿಗೆ ಹೈನು ತಳಿಗಳ ಬಗ್ಗೆ ತುಂಬ ಮಹತ್ವವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ನಾಗಮಣಿಯವ್ರ ಹತ್ರ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳ್ಬೋದಾ? ಸರಿ, 900-89-712. ಇನ್ನೊಮ್ಮೆ 900-89-56-712. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಅಳಬೇಡ ನನ್ನ ಕಂದ, ನಾನು ಗಿರಣಿಗೋಗಿ ಬರ್ತೀನಿ. ಅಳಬೇಡ ನನ್ನ ಕಂದ, ಗಿರಣಿಗೋಗಿ ಬರ್ತೀನಿ. ಗಿರಣಿಗೋಗಿ ಬರ್ತೀನಿ, ನಾನು ಗಿರಿ ನಂಗೆ ತರ್ತೀನಿ, ಗಿರಿ ನಂಗೆ ತರ್ತೀನಿ. ಅಳಬೇಡ ನನ್ನ ಕಂದ, ನಾನು ಗಿರಣಿಗೋಗಿ ಬರ್ತೀನಿ.
ಅಳಬೇಡ ನನ್ನ ಕಂದ ನಾನು ಸಂತೆಗೆ ಹೋಗಿ ಬರ್ತೀನಿ ಅಳಬೇಡ ನನ್ನ ಕಂದ ನಾನು ಸಂತೆಗೆ ಹೋಗಿ ಬರ್ತೀನಿ ಸಂತೆಗೆ ಹೋಗಿ ಬರ್ತೀನಿ ನಾನು ಕುಚ್ಚಿನ ಕೋಲಾವಿ ತರ್ತೀನಿ ಕುಚ್ಚಿನ ಕೋಲಾವಿ ತರ್ತೀನಿ ಅಳಬೇಡ ನನ್ನ ಕಂದ ನಾನು ಗಿರಣಿಗೆ ಹೋಗಿ ಬರ್ತೀನಿ ಅಳಬೇಡ ನನ್ನ ಕಂದ ಗಿರಣಿಗೆ ಹೋಗಿ ಬರ್ತೀನಿ ಅಳಬೇಡ ನನ್ನ ಕಂದ ನಾನು ಹಾಲು ಮಾರಿ ಬರ್ತೀನಿ ಹಾಲು ಮಾರಿ ಬರ್ತೀನಿ ನಿನಗೆ ಕಾಲಿಗೆ ಕಡಗ ತರ್ತೀನಿ ಕಾಲಿಗೆ ಕಡಗ ತರ್ತೀನಿ ಅಳಬೇಡ ನನ್ನ ಕಂದ ನಾನು ಹಾಲು ಮಾರಿ ಬರ್ತೀನಿ ಅಳಬೇಡ ನನ್ನ ಕಂದ ನಾನು ಮೊಸರು ಮಾರಿ ಬರ್ತೀನಿ ಅಳಬೇಡ ನನ್ನ ಕಂದ ನಾನು ಮೊಸರು ಮಾರಿ ಬರ್ತೀನಿ ಮೊಸರು ಮಾರಿ ಬರ್ತೀನಿ ನಿನಗೆ ಹಸುರಿನ ಅಂಗೆ ತರ್ತೀನಿ ಹಸುರಿನ ಅಂಗೆ ತರ್ತೀನಿ ಅಳಬೇಡ ನನ್ನ ಕಂದ ನಾನು ಮೊಸರು ಮಾರಿ ಬರ್ತೀನಿ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार।